ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಎಲ್ಲ ಮಹನೀಯರ ಜಯಂತಿಗಳು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು. ಶಾಸಕರಾದ NT ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಆಡಳಿತ ಕಚೇರಿಯಲ್ಲಿ ಆಚರಿಸಿದ ಒನಕೆ ಓಬವ್ವನ ಜಯಂತಿಯ ಕುರಿತು ಎಲ್ಲ ಮಹತ್ವದ ಜಯಂತಿಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಹೇಳಿದರು. ಪಟ್ಟಣದ ತಾಲೂಕಾ ಆಡಳಿತ ಭವನದಲ್ಲಿ ವೀರವನಿತೆ ಒನಕೆ ಓಬವ್ವ ಇವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಮಹನೀಯರುಗಳ ಜಯಂತಿಗಳನ್ನು ತಾಲೂಕಾ ಆಡಳಿತದಿಂದ ಅರ್ಥಪೂರ್ಣವಾಗಿ ಆಚರಿಸಲು ನಿಮ್ಮೆಲ್ಲರ ತಾಳ್ಮೆ ಸಹಕಾರದ ಅಗತ್ಯವಿದೆ. ನಾಡಿಗಾಗಿ ಶೌರ್ಯ ಮೆರೆದು ಛಲಬಿಡದೆ ಹೋರಾಡಿದ ಛಲವಾದಿ ಮಹಿಳೆ ಕೇವಲ ಛಲವಾದಿ ಸಮುದಾಯಕ್ಕೆ ಸೀಮಿತಗೊಳಿಸದೆ ಓಬವ್ವ ನಾಡಿನ ಅಸ್ಮಿತೆಯಾಗಿದ್ದಾರೆ ಎಂದರು. ಇದುವರೆಗೂ ಓಬವ್ವಳ ತವರು ಕೂಡ್ಲಿಗಿ ಎಂದು ರಾಜ್ಯ ಮಟ್ಟದಲ್ಲಿ ಅನೇಕರಿಗೆ ತಿಳಿದಿಲ್ಲ. ಚಿತ್ರದುರ್ಗದ ಕೋಟೆಯನ್ನ ರಕ್ಷಿಸಿದ ಮಹಾತಾಯಿ ಎಂದು ಬಣ್ಣಿಸಿ ಇತಿಹಾಸ ಪುಟದಲ್ಲಿ ರಾರಾಜಿಸುತ್ತಿರುವ ಒಬ್ಬ ವನಿತೆಯ ಬಗ್ಗೆ ಒಂದು ವೃತ್ತ ಮಾಡುವುದರೊಂದಿಗೆ ಸಮುದಾಯ ಭವನ ನಿರ್ಮಾಣ ಮಾಡುವುದರೊಂದಿಗೆ ಉತ್ಸವಗಳನ್ನು ಆಚರಿಸುವುದರೊಂದಿಗೆ ಮಾತ್ರ ಇಂತಹ ಮಹನೀಯರುಗಳ ಜಯಂತಿಯನ್ನು ಅರ್ಥಪೂರ್ಣಗೊಳಿಸಲು ಸಾಧ್ಯವಿದೆ ಎಂದು ಶಾಸಕರು ಅಭಿಪ್ರಾಯ ತಿಳಿಸಿದರು. ಬಿಸಿಯೂಟ ಯೋಜನಾ ಅಧಿಕಾರಿ KG ಆಂಜನೇಯ ಓಬವ್ವಳ ಇತಿಹಾಸದ ರೋಚಕ ಕಥೆಯನ್ನ ಬಿಚ್ಚಿಟ್ಟು ನಾಗರಹಾವು ಚಲನಚಿತ್ರದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಹಾಡಿನಲ್ಲಿ ಬರುವ ದೃಶ್ಯದಲ್ಲಿ ಓಬವ್ವಳನ್ನ ಖಡ್ಗದೊಂದಿಗೆ ಇರಿದುಕೊಳ್ಳುವ ಪ್ರಸಂಗ ಮಾತ್ರ ಒಪ್ಪುವಂತಿಲ್ಲ. ಹೈದರ್ ಅಲಿ ಸೈನಿಕರ ರುಂಡಗಳು ಚೆಂಡಾಡಿದ ನಂತರವೂ ಸುದೀರ್ಘ 9 ವರ್ಷಗಳ ಕಾಲ ವೀರವನಿತೆ ಒನಕೆ ಓಬವ್ವ ಬದುಕಿರುವ ಬಗ್ಗೆ ಸಾಕ್ಷಿಗಳಿವೆ ಎಂದರು. ದೊಡ್ಡ ಮಟ್ಟದಲ್ಲಿ ವಿಚಾರ ಸಂಕಿರಣವನ್ನು ನಡೆಸುವ ಮೂಲಕ ಒನಕೆ ಓಬವ್ವಳ ಬಗ್ಗೆ ಇಂದಿನ ಪೀಳಿಗೆಗೆ ಗೊತ್ತಾಗುವಂತಹ ಕಾರ್ಯವಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಒನಕೆ ಓಬವ್ವನ ಕುರಿತು ಉಪನ್ಯಾಸಕ ಆಂಜನೇಯ ಅವರು ನೀಡಿದ್ದು ಎಲ್ಲರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ತಹಶೀಲ್ದಾರಾದ ಎಂ ರೇಣುಕಮ್ಮ, ಗ್ರೇಡ್ ತಹಶೀಲ್ದಾರಾದ VK ನೇತ್ರಾವತಿ, ವಿಶ್ವನಾಥ್, ಅಖಿಲ್ ಕರ್ನಾಟಕ ಓಬವ್ವಳ ಅಭಿಮಾನಿಗಳ ಸಂಘದ ಅಧ್ಯಕ್ಷ U ಉಮೇಶ್ ಮತ್ತು ಅಖಿಲ ಕರ್ನಾಟಕ ಛಲವಾದಿ ಮಹಾಸಭಾದ ತಾಲೂಕಾ ಅಧ್ಯಕ್ಷ ಮರವನಹಳ್ಳಿ ಮಾರಪ್ಪ, ಕರವೇ ತಾಲೂಕಾ ಅಧ್ಯಕ್ಷ ಕಾಟೇರ ಹಾಲೇಶ್, ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕಾ ಅಧ್ಯಕ್ಷರಾದ ವೆಂಕಟೇಶ್, ಅಧ್ಯಕ್ಷರಾದ ಅಂಗಡಿ ವೀರೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪದ್ಮನಾಭನ್, ಜಂಗಮ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಹಿರೇಮಠ ಗಂಗಾಧರಯ್ಯ ಸೇರಿದಂತೆ ವಿವಿಧ ಸಮಾಜದ ಸಂಘಟನೆ ಅಧ್ಯಕ್ಷರುಗಳು ನೆರೆದಿದ್ದರು. ತಾಲೂಕಿನ ಸಾಧಕರಿಗೆ ಸನ್ಮಾನ ಕೂಡ ನಿರ್ವಹಿಸಲಾಯಿತು. ತುಂಬಾ ಬುದ್ಧಿ ಬರಲಿ ನೋಡಿದಾಗಲೂ ಈವರೆಗೂ 44 ತರಿಸಿ ಯಾವುದೇ ರೀತಿ ಅಭಿವೃದ್ಧಿಯಲ್ಲಿ ಅದು ಬಹಳ ಹಿನ್ನಡೆ ಇದೆ. ಸೊ ಅದು ಇತಿಹಾಸ ಪ್ರಸಿದ್ಧವುಳ್ಳ ಜಾಗ. ಅದು ಈಗಾಗಲೇ ಅದು ಅನುದಾನದಲ್ಲೂ ಆಗಿ ಈಗ ಅದನ್ನೆಲ್ಲ ರೀತಿ ನಾವು ಪ್ಲಾನ್ ಮಾಡಿಬಿಟ್ಟು ಬರೀ ಉತ್ಸವ ಮಾಡೋದಷ್ಟೆಲ್ಲ ಊರಿನ ಅಭಿವೃದ್ಧಿ ಕೂಡ ಆಗಬೇಕಾಗಿದೆ. ಎಲ್ಲ ರೀತಿ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾಗಿದೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ತನು ಮನ, ತನ ಬೇಡ, ತನು ಮನ ಮತ್ತು ತಾಳ್ಮೆ ಸಹನೆ ನನಗೆ ಕೊಟ್ಟರೆ, ನಮ್ಮ ಜೊತೆಗಿದ್ರೆ ಖಂಡಿತ ಗುಡೇಕೋಟೆ ಜೊತೆಗೆ ಎಲ್ಲ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣಗಳು ಮತ್ತು ಎಲ್ಲ ನಮ್ಮ ತಾಲೂಕಿನಲ್ಲಿ ಎಲ್ಲದನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಸರ್ವ ರೀತಿ ಪ್ರಯತ್ನ ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಖಂಡಿತ ನಮಗೆ ಬೇಕಾಗಿದೆ. ಯಾಕೆ ಅಂತಂದರೆ ಈಗ ನನ್ನ ಈಗ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳು, ಉತ್ತಮ ರಸ್ತೆ ಸಂಪರ್ಕಗಳು ಬೇಕು, ಅಗಲೀಕರಣ ಆಗಬೇಕು, ಸುಂದರೀಕರಣ ಆಗಬೇಕು. ಅದ್ರ ಜೊತೆಗೆ ಖಂಡಿತ ತಾವೇನು ಸರ್ಕಲ್ಗಳು ಮತ್ತು ನಮ್ಮ ಸ್ಟ್ಯಾಚ್ಯೂಸ್ ಎಲ್ಲ ನೀವು ಬೇಡಿಕೆ ಖಂಡಿತ ಅದ್ರ ಜೊತೆಗೆ ಮಾಡೋಣ ಅನ್ನೋದು ನಮ್ಮ ಒಂದು ದೂರದ ಲಾಂಗ್ ವಿಷನ್. ಇದು ಬಿಟ್ಟರೆ ಸುಮ್ಮನೆ ಯಾವುದೋ ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ಯಾರನ್ನೋ ಒಬ್ಬರನ್ನ ಸಮಾಧಾನ ಪಡಿಸ್ಕೋದಕ್ಕೋಸ್ಕರ ಏನೋ ಒಂದು ಸಣ್ಣದು ಅವ್ರಿಗೆ ಬೇಕಾದಂಗೆ ಮಾಡಿ ಒಂದು ಹುನ್ನಾರ ಹಾಕೋಕ್ಕೆ ನನಗೆ ಒಂದು ದೂರದೃಷ್ಟಿಕೋನ ಇಟ್ಕೊಂಡು ನಾನು ಹಂತವಾಗಿ ಎಲ್ಲರನ್ನೂ ಸರಿ ಒಂದು ಸ್ವಲ್ಪ ಮೂಲಭೂತ ಸೌಕರ್ಯಗಳಿಗೆ, ಯಾಕೆಂದರೆ ಇಲ್ಲಿ ತಮಗೆಲ್ಲ ಗೊತ್ತಿದೆ ರಸ್ತೆಗಳು ತುಂಬ ಅಲವಡಿಸಿಕೊಂಡಿದ್ದಾವೆ ಮತ್ತು UGD ಸಮಸ್ಯೆ ಇದೆ. ಜೊತೆಗೆ ಎಲ್ಲ ತಗೊಂಡೋಗಿ ಎಲ್ಲರನ್ನೂ ಮಾಡಬೇಕನ್ನೋದು ನಮ್ಮ ಉದ್ದೇಶ ಇದೆ. ಖಂಡಿತ ತಾವೆಲ್ಲ ಯಾವ್ದಾದ್ರು ಸಮಾಜದ ಬೇಡಿಕೆ ಇದೆಯೋ ಎಲ್ಲ ಇದನ್ನು ಜಯಂತಿಗಳ ಆಚರಣೆಗಳ ಜೊತೆಗೆ ಅವಕ್ಕೆ ಗೌರವ ಸಲ್ಲಿಸಂಥ ಕೆಲಸ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಾವು ನಮ್ಮ ಬೇಡಿಕೆಗಳಿಗೆ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಈಗಾಗಲೇ ತಾವು ಸಮುದಾಯ ಭವನ ಕೂಡ ಲಾಸ್ಟ್ ಟೈಮ್ ಕೂಡ ಹೇಳಿದ್ರು, ಸ್ವಲ್ಪ ಸರ್ಕಾರ ಮಟ್ಟದಲ್ಲಿ ಸಮುದಾಯ ಭವನಗಳಿಗೆ ಸ್ವಲ್ಪ ಕಡಿಮೆ ಮನ್ನಣೆ ಇದೆ. ಎಲ್ಲ ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಸಮುದಾಯ ಭವನಕ್ಕಂತಲ್ಲ. ಅದ್ರ ರೀತಿ ನಮಗೆ ಈಗ ನಾವೇ ನೋಡ್ತಾ ಇದ್ದೀವಿ. ಈಗ ಇಷ್ಟೊಂದು ಜನ ಬಂದರೆ ಕೂಡ ನಮ್ಮ ತಾಲೂಕಿನಲ್ಲಿ ಇಷ್ಟು ವರ್ಷಗಳಾದರೂ ಒಂದು ಸುಸಜ್ಜಿತವಾದ ಒಂದು ಸಭಾಂಗಣ ಆಗಲಿ, ಸಮುದಾಯ ಭವನ ಆಗಲಿ, ಒಂದು ಕನ್ನಡ ಭವನ ಆಗಲಿ, ಅಂಬೇಡ್ಕರ್ ಭವನ ಆಗಲಿ, ಯಾವುದಾದ್ರು ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ಮಾಡಲಿಕ್ಕೆ ಒಂದು ಒಳ್ಳೆ
ರಸ್ತೆ ಸಂಪರ್ಕ ಪಾರ್ಕಿಂಗ್ ಇರೋಂಥ ಫೆಸಿಲಿಟಿಲಾಗಲಿ ಸುಸಜ್ಜಿತ ಕಟ್ಟಡಗಳು ತಾಲೂಕಿನಲ್ಲಿ ಇಲ್ಲ, ಎಲ್ಲೇ ಆಗಿರ್ಬೋದು ಗೌರ್ಮೆಂಟ್ ಇದು. ಸೊ ಎಲ್ಲ ನಮ್ಮ ಗಮನಕ್ಕೆ ತುಂಬ ದಿವಸಗಳಿಂದ ಇದೆ. ಸೊ ಇದು ನಮ್ಮ ತಲೆಯಲ್ಲಿದೆ. ಖಂಡಿತ ಒಂದು ಮುಂದಿನ ದಿನಗಳಲ್ಲಿ ಇದಕ್ಕೆ ನಾವು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ. ಖಂಡಿತ ಇದನ್ನು ಬಗೆಹರಿಸೋಂಥ ಕೆಲಸ, ನಿಭಾಯಿಸೋಂಥ ಕೆಲಸಕ್ಕೆ ನಾವು ಮಾಡ್ತೀವಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಮುಂಚೆ ಹೇಳ್ತಾ ಇದ್ದೀನಿ, ತಾಳ್ಮೆ ಸಹನೆ ಜೊತೆಗೆ ಎಲ್ಲರೂ ಎಲ್ಲ ಹಬ್ಬಗಳನ್ನು ಆಚರಣೆಗಳು ಮಾಡ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ನಾವೇನು ಮುಂಚೆಯಿಂದ ಈಗ ಅಟ್ಲೀಸ್ಟ್ ನನಗೆ ಖುಷಿ ಅಂತಂದರೆ ಒಳ್ಳೆ ಮಳೆ ಬೆಳೆ ಬಂದಿದೆ. ರೈತರ ಅಲ್ಲೇ ಶುಕ್ರ ಬೆಸ್ಟ್ ಬರ್ರಿ ಸರ್ ಚೇರಿ ಕಡೆ ಕಳ್ಸರಿ.